ಪ್ರೀತಿಸಿ ಇನ್ನೊಬ್ಬದ ಕೊರಳಿಗೆ ಮಾಂಗಲ್ಯ ಕಟ್ಟುವ ಮೂರ್ಖತನ ಇದು ಮೂರ್ಖತನವಲ್ಲ, ಇದು ತುಂಬ ಹಿರಿತನದ ತ್ಯಾಗಮೂರ್ತಿ. ಸಂದರ್ಭಕ್ಕೆ ತಕ್ಕ ಬದಲಾಗಬೇಕು, ಸಂದರ್ಭಕ್ಕೆ ತಕ್ಕಂತೆ ಅನುಭವಿಸಿಕೊಂಡು ಹೋಗ್ಬೇಕು. ನನ್ನಿಂದ ವಚನ ತೆಗೆದುಕೊಂಡು ನೀನು ಇಷ್ಟೊಂದು ಉಪದೇಶ ಮಾಡುವುದಕ್ಕಿಂತ ದಯಾನಂದ ನೀನೊಬ್ಬ ಅಯೋಗ್ಯ, ನಿನ್ನ ಕೈ ಹಿಡಿದು ಬಾಳ ಸಾಗಿಸುವ ಇಚ್ಛೆ ನನಗಿಲ್ಲ ಎಂದು ನೀನು ಹೇಳಿದರೆ ನಾನು ಅದೆಷ್ಟೋ ಸಂತೋಷ ಪಡುತ್ತಿದ್ದೆ. ಆದರೆ ಈ ನಿನ್ನ ತ್ಯಾಗದ ಪುತ್ಸದಿತರದ ಕರುಳನ್ನು ಕತ್ತರಿಸುವ ಕತ್ತರೆಯನ್ನು ನುಗ್ಗಿಸಿ ನನ್ನನ್ನು ಸಂಖ್ಯೆ ಮಾಡುವ ದುರ್ಬುದ್ಧಿ ಹುಟ್ಟಬಾರದಾಗಿತ್ತು. ನೀವು ನನ್ನನ್ನ ತಪ್ಪ ತಿಳ್ಕೊಂಡಿದ್ದೀರಾ. ಸತ್ಯವಾಗಿಯೂ ನಾನು ನಿಮಗೆ ಮೋಸ ಮಾಡ್ಬೇಕನ್ನ ದುರ್ಬುದ್ಧಿ ನನಗಿಲ್ಲ. ನೋಡಿ, ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಒಪ್ಪಿಸುವಂತ ದುರ್ಬುದ್ಧಿ ನನಗಿಲ್ಲ ತಾಯಿನಾಥ್. ಆದರೂ ನನ್ನ ಬಾಲ್ಯ ಗೆಳತಿಯಾದಂತ ಆಶನಿಗೆ ಒಂದು ಜೀವನ ಸಿಗ್ಬೇಕು. ಅವ್ರಿಗೆ ಯಾರು ಇಲ್ಲ, ಅವಳೊಬ್ಳು ಅನಾಥ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ. ನನ್ನ ಪ್ರೀತಿನ ದಾರಿ ಹಿಡಿದು ಕೊಡ್ತಾ ಇದ್ದೀನಿ ತಾಯಿನಾಥ್. ಲತಾ, ಪ್ರೀತಿಯಿಂದ ಬೆಳೆಸಿದ ಮಹಾಮರ ಫಲ ಕೊಡುವ ಸಮಯದಲ್ಲಿ ಅದನ್ನು ಕಡಿಯುವ ಸಾಹಸ ಎಂದ ಬುದ್ಧಿ ಸುಂದರ ಮಾಡುವುದಿಲ್ಲ. ತಾರೀಕ ಪರರ ಪ್ರೀತಿಯನ್ನು ನಾನು ಯಾವುದೇ ರೀತಿಗೆ ಕರೀತಾ ಇಲ್ಲ. ಬೇರೆಯವರಿಗೆ ದಾನವಾಗಿ ನೀಡ್ತಾ ಇದ್ದೀನಿ ನನ್ನ ಪ್ರೀತಿಯನ್ನು. ಕಾರಣ ಹೇಳ್ತೀನಿ ನೋಡಿ, ನಾವು ಪ್ರೀತಿಯಿಂದ ಬೆಳೆಸಿದಂತ ಫಲ ತನ್ನ ಗೆಳತಿಗೆ ಸಿಗ್ಬೇಕು. ಅವಳು ಅನಾಥೆ ಆಗ್ಬಾರ್ದು, ಅವಳು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಪ್ರೀತಿನೇ ದಾರಿ ಎತ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ತಾಯಿನಾಥ್. ಹೌದು, ಕೊಟ್ಟ ಮಾತು ಉಳಿಸಿಕೊಳ್ಳುವುದಕ್ಕಾಗಿ ಮುಗ್ಧ ಮಾನವನಾದ ನನ್ನನ್ನು ಬಲಿ ತೆಗೆದುಕೊಳ್ಳುವುದು ಯಾವ ನ್ಯಾಯ? ನೀತಿ, ನ್ಯಾಯ, ಧರ್ಮ ಯಾವುದನ್ನು ನಾನು ನಿಮ್ಮ ಹತ್ರ ಕೇಳಿಕೊಳ್ತಾ ಇಲ್ಲ. ಯಾವುದನ್ನು ಕೂಡ ನಾನು ನನ್ನ ಬಾಲ್ಯ ಸ್ನೇಹಿತಕ್ಕೆ ಒಂದು ಜೀವನ ಸಿಗ್ಬೇಕು, ಅವಳ ಜೀವನದಲ್ಲಿ ಸಂತೋಷವಾಗಿರ್ಬೇಕು. ಅದಕ್ಕೆ ನಾನೇ ಮಾತ್ರ ಕೈ ಮುಗ್ದು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನನ್ನ ಹೆಂಡತಿಗೆ ಜೀವನ ಕೊಟ್ಬಿಡಿ ತಾಯಿ, ನನ್ನ ಕೊಟ್ಬೇಡಿ. ಲತಾ, ನುಡಿಯೋದು ಸುಲಭ, ಆದರೆ ನಡೆಯುವುದು ಕಷ್ಟ. ಇದುವರೆಗೂ ನನ್ನ ಜೀವನದಲ್ಲಿ ಸುಖ ಶಾಂತಿಯಿಂದ ಕಾಲ ಕಳೆದ ನನ್ನನ್ನು ಅಶಾಂತಿಯ ಸಾಗರಕ್ಕೆ ತಳ್ಳಲಾದಾಗ ನಾನೇನು ಮಾಡಲಿ? ಮನಸ್ಸಿಲ್ಲದವನಿಗೆ ಮಾಣಿಕ್ಯ ಕೂಡ ಬೆಳಚುಗಲ್ಲಾಗುತ್ತದೆ. ಇದರ ಮೇಲೆ ನಿನ್ನಿಷ್ಟ. ನೋಡಿ, ಅಂತ ಮಾಣಿಕ್ಯವನ್ನು ಸ್ವೀಕರಿಸುವಂತ ಶಕ್ತಿ ಇರ್ಬೇಕಾದ್ರೆ ಅದು ಬೆಳಚುಗಲ್ಲಾದ್ರೆ ಯಾವ ಪ್ರಯೋಜನವೂ ಇಲ್ವಲ್ಲ. ನೋಡಿ, ಒಂದೇ ಒಂದು ಬಾರಿ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಗೆಳತಿಯ ಬಾಳಿಗೆ ಗಂಡನಾಗಿ ಅವಳಿಗೊಂದು ಜೀವನ ಕೊಡಿ ಅಂತ ಕೇಳಿಕೊಳ್ತಾ ಇದ್ದೀನಿ ತಾಯಿನಾಥ್. ಲತಾ, ಲತಾ, ನಿಮ್ಮ ಕಣ್ಣೀರಿನ ಗೋಳು ನನಗೆ ಏನೆಂಬುದು, ನಿಮ್ಮ ನೋವು ಏನೆಂಬುದು ನನಗೆ ಅರ್ಥವಾಗ್ತಿದ್ದಿಲ್ಲ. ಆದ್ರೂ ಕೂಡ ವಿಧಿ ಇಲ್ಲದೆ ನನ್ನ ಪ್ರೀತಿಯನ್ನ ಹಿಡಿದುಕೊಟ್ಟು ನನ್ನ ಪ್ರೀತಿಗೋಸ್ಕರ, ನನ್ನ ಆತ್ಮೀಯ ಗೆಳತಿಗೋಸ್ಕರ ಇದ್ದ ನನ್ನ ಪ್ರೀತಿಯನ್ನೇ ದೂರ ಮಾಡಿಕೊಳ್ಳುವಂತ ಸ್ಥಿತಿ ಬಂದಿದೆ. ಇಲ್ಲ ಅಂತ ಮಾತ್ರ ಹೇಳ್ಬಿಡಿತಾ ಇದೆ. ಕೈ ಮುಗಿದು ನನ್ನ ಹೆಂಡತಿಯ ಗಂಡನಾಗಿ ಅವಳಿಗೊಂದು ಮಾಡಿಕೊಡಿ. ಯಾಕೆ ಸುಮ್ಮನೆ ಅಂದ್ಬಿಟ್ರಿ? ಮಾತಾಡಿದ ಮಾತಾಡಿ. ಇದುವರೆಗೂ ನೀ ಲತಾ
ಮಕ್ಕಳಾಗಿ ಆಟಾಡಿದಾಳೆ, ಕುಂಡಿದಾಳೆ, ಕುಪ್ಪಳಿಸಿದಾಳೆ, ಹೊರ ರಚಿಸಿದಾಳೆ, ಮಗುವಂತೆ ಬೇಡಿದಾಳೆ. ಆದ್ರೆ ಇಂದು ನಿಮ್ಮಲ್ಲಿ ಕೈ ಹೊಡ್ಡಿ ನನ್ನ ಪ್ರೀತಿಯನ್ನು ದೂರ ಮಾಡಿ ನನ್ನ ಆಸೆ ಗೆಳತಿಗೆ ಬಾಳು ಕೊಡಿ ಅಂತ ಕೇಳಿಕೊಳ್ತಾ ಇದ್ದೀನಿ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ದಯಾನಂದ್. ಹೋಗು ಲತಾ, ಹೋಗು. ನಿನ್ನ ಗೆಳತಿಯನ್ನು ಮುದ್ದು ಮಗಳನ್ನಾಗಿ ಕರೆತಾ ಸಾವಿರಾರು ಜನರ ಮಧ್ಯದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಸಂತೋಷದಿಂದ ಸ್ವೀಕರಿಸುವೆ ಸತಿ ಎಂದು. ಬಾರವಿ ಅಣ್ಣ, ಸ್ವಲ್ಪ ಸಮಯದ ಮುಂಚೆ ಆಶಳ ಬಗ್ಗೆ ಆಳವಾಗಿ ವಿಚಾರ ಮಾಡಿದೆಯಲ್ಲ. ಈಗ ಆಶಾ ನಾಳೆ ನಿನ್ನ ಅತ್ತಿಗಾಗಿ ಬರುತ್ತಿದ್ದಾಳೆ ನಿನ್ನ ಮನಕ್ಕೆ. ಅಣ್ಣ, ಮಾನವರು ತಾವನಿಸಿದಂತೆ ಎಲ್ಲವೂ ನಡೆಯುತ್ತಿದ್ದರೆ ದೈವ ದೇವರು ಯಾವುದಕ್ಕೂ ಬೆಲೆವಿರ್ತಿರ್ಲಿಲ್ಲ, ಬೆಲೆವಿರ್ತಿರ್ಲಿಲ್ಲ. ರವಿ, ನಿನ್ನ ಕಣ್ಣಲ್ಲಿ ಯಾಕೆ ನೀರು? ನಾನು ಆಶಳ ಬಾಳಿಗೆ ಬೆಳಕಾಗುವುದು ನಿನಗಿಷ್ಟವಿಲ್ಲವೇ? ಚೇಚೆ, ಹಾಗೇನಿಲ್ಲಣ್ಣ. ನಿನ್ನ ನೆಮ್ಮದಿಯೇ ನನ್ನ ನೆಮ್ಮದಿ, ನಿನ್ನ ಸುಖನೇ ನನ್ನ ಸುಖ. ನಿನ್ನ ಹಾಗೂ ಆಶಾದೇವಿಯ ದಾಂಪತ್ಯ ದೋಣಿ ಸುಗಮವಾಗಿ ಸಾಗಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ತೀನಿ. ಹಾಗಾದರೆ ಮತ್ತ್ಯಾಕೆ ಸುರಿಸುವೆ ಕಂಬನಿ? ಅಣ್ಣ, ಈ ಮನೆಗೆ ಅತ್ತಿಗೆ ಆಗಮಿಸುವುದರಿಂದ ಆನಂದ ಬಾಷ್ಪವನ್ನ ಸುರಿಸುವ ಕಣ್ಣೀರು. ಹಾಗಾದರೆ ನಾಳೆ ಈ ಮದುವೆ ಸಿದ್ಧತೆ ಮಾಡು. ಆಗಲಿ ಅಣ್ಣ, ಮಾಡ್ತೀನಿ, ಬರ್ತೀನಿ. ನಿಜವಾಗಿಯೂ ದೇವ ಮಾನವರು. ನಿಮ್ಮ ಮನಸ್ಸು ಮಲ್ಲಿಗೆ, ನಿಮ್ಮ ಗುಣ ಅದನ್ನು ಹೇಳುತ್ತಿರುವುದು. ನೀವು ಮನುಷ್ಯರು, ನೀವು ಚಿನ್ನದಂತ ಬಂಗಾರದ ಮನುಷ್ಯರು. ಲತಾ, ಆನಂದ ಅತಿಯಾದಾಗ ಅನಾಹುತವಾಗಬಾರದು. ಹೋಗು, ನೀ ಮಾಡಿದ ಪುಣ್ಯ ಕಾರ್ಯದ ಪುರಾಣಗಳನ್ನು ಆಶಳಿಗೆ ಅರಿವಿ ಆನಂದ ಪಡು ಹೋಗು. ನಾಳೆಯೇ ಆನಂದದಿಂದ ಒಪ್ಪಿ ಅರ್ಧಾಂಗಿ ಎಂದು ಸ್ವೀಕರಿಸುವೆ ಸತಿ ಎಂದು. ಹೋಗು ಲತಾ, ಹೋಗು. ಹಾಗಲಿ ನಾನೇನು ಹೋಗಿ ಬರ್ತೀನಿ, ನಾನೇನು ಹೋಗಿ ಬರ್ತೀನಿ.